ರಾಷ್ಟ್ರೀಯ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ತಾಲೂಕು ತಿಮ್ಮಾಪುರ ಗ್ರಾಮದಲ್ಲಿ ಭಾನುವಾರ ಲಸಿಕೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ರೈತರ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಎಚ್ ಬಾಬ್ರಿ ಅವರು ಚಾಲನೆ ನೀಡಿದರು. ಪಿಎಚ್ಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಡಿಸೆಂಬರ್ 21ರಿಂದ 24ರವರೆಗೆ ಪಲ್ಸ್ ಪೋಲಿಯೋ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ. 2014ರಲ್ಲಿ ಪೋಲಿಯೋ ಮುಕ್ತ ಭಾರತ ಅಂತೇಳಿ ನಮ್ಮಲ್ಲಿ ಪೋಲಿಯೋ ಮುಕ್ತ ಭಾರತನ ಮಾಡಲಾಗಿದೆ. ಅದಕ್ಕೋಸ್ಕರ ಇನ್ಮೇಲೆ ಯಾವ ಪೋಲಿಯೋ ಕೇಸಸ್ ಯಾವುದೇ ರೀತಿ ಬರದೇ ಇರೋ ಥರ ಬಳಿಕ ಮಾತನಾಡಿದ ಅವರು 2011ರಿಂದ ದೇಶದಲ್ಲಿ ಯಾವುದೇ ಪೋಲಿಯೋ ಪ್ರಕರಣಗಳು ಕಂಡುಬಂದಿಲ್ಲ. ಹೀಗಾಗಿ ಭಾರತವು ಪೋಲಿಯೋ ಮುಕ್ತವಾಗಿದೆ. ನಿಮ್ಮ ಮಗುವಿನ ಸಂಪೂರ್ಣ ರಕ್ಷಣೆಯನ್ನು ಖಚಿತಪಡಿಸಿ 1ರಿಂದ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಿ. ಮುಂದೆ ಬರಬಹುದಾದ ಅಂಗವಿಕಲತೆಯನ್ನು ತಡೆಯೋಣ ಎಂದು ಹೇಳಿದರು. ಇಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದ್ದು, ನಮ್ಮ ದೇಶದಲ್ಲಿ ಪೋಲಿಯೋ ಮುಕ್ತ ದೇಶವನ್ನು ಮಾಡುವ ಸದುದ್ದೇಶದಿಂದ ಸರ್ಕಾರಗಳು ಅನೇಕ ವರ್ಷಗಳಿಂದ ಈ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದು, ಈ ಪೋಲಿಯೋ ಲಸಿಕಾ ಕಾರ್ಯಕ್ರಮ 3 ದಿನಗಳ ಕಾಲ ನಿರಂತರವಾಗಿ ನಡೀತಾ ಇದ್ದು, ಎಲ್ಲ ರಾಜ್ಯದ ಮತ್ತು ಗ್ರಾಮದ ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ಪೋಲಿಯೋ ಬೂದಿಗೆ ಕರೆದುಕೊಂಡು ಬಂದು ಪೋಲಿಯೋ ಲಸಿಕೆ ನಂತರ ಸಹಾಯಕ ವೈದ್ಯರಾದ ಗಂಗಮ್ಮ ಕುಂಬಾರ್ ಹಾಗೂ ಅಕ್ಷತಾ ಎಳಿಗೇರಿ ಮಾತನಾಡಿ, ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ 2 ಪೋಲಿಯೋ ಲಸಿಕೆ ಕೇಂದ್ರಗಳನ್ನು ತೆರಲಾಗಿದೆ. ಇಲ್ಲಿ 500 ಮಕ್ಕಳು ಇದ್ದು ಅವರೆಲ್ಲರಿಗೂ ಪೋಲಿಯೋ ಲಸಿಕೆಯನ್ನು ಹಾಕುತ್ತೇವೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇಂದು ಪೋಲಿಯೋ ಭಾನುವಾರ ಡಿಸೆಂಬರ್ 21ರಂದು 0ರಿಂದ 5 ವರ್ಷದ ಎಲ್ಲ ಮಕ್ಕಳಿಗೂ ನಾವು ಪೋಲಿಯೋ ಲಸಿಕೆಯನ್ನು ಹಾಕುತ್ತಿದ್ದೀವಿ. ಈ ಹಿಂದೆ ಎಷ್ಟು ಸಲ ಪೋಲಿಯೋ ಲಸಿಕೆ ಹಾಕಿಸಿದ್ರು ಕೂಡ ಇವತ್ತು ನೀವು ಮಕ್ಕಳನ್ನ ಬೂತಿಗೆ ಕರ್ಕೊಂಡು ಬಂದು ಪೋಲಿಯೋ ಲಸಿಕೆಯನ್ನು ಹಾಕಿಸ್ಬೇಕು. ಯಾಕಂದರೆ ನಿರಂತರವಾಗಿ ನಾವು ಪೋಲಿಯೋ ವಿರುದ್ಧ ಹೋರಾಡ್ತಾ ಇದ್ದೀವಿ. ಈ ಮುಂಚೆ ನಮ್ಮದು ಪೋಲಿಯೋ ಮುಕ್ತ ಭಾರತ ಅಂತ ಘೋಷಣೆ ಆಗಿತ್ತು. ಆದರೂ ಸಹ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೆಲವೊಂದು ಪೋಲಿಯೋ ಕೇಸ್ಗಳು ಕಾಣಿಸಿಕೊಂಡ ಕಾರಣ ಮತ್ತೆ ಇದು ನಾವು ಪೋಲಿಯೋ ಲಸಿಕೆಯನ್ನು. ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಾದ ಲಕ್ಷ್ಮೀ ಇದ್ಲಿ, ಶಂಕ್ರಮ್ಮ ಇದ್ಲಿ, ವಿದ್ಯಾ ಇದ್ಲಿ, ದೇವಕ್ಕ ಆಲೂರ್, ಶ್ರುತಿ ತುಪ್ಪದ್, ಸತ್ಯಮ್ಮ ಮಣ್ಣೂರ್, ಆಶಾ ಕಾರ್ಯಕರ್ತರು, ವಿಜಯಲಕ್ಷ್ಮಿ ಉಂಡಿ, ಶಾರದಾ ಗೋಂದಿ ಹಾಗೂ ಮಕ್ಕಳು ಪಾಲ್ಗೊಂಡಿದ್ದರು. 9 ಲೈವ್ ನ್ಯೂಸ್ ಗದಗ್.